ಇಡೀ ರಾಮೇಶ್ವರಂದಲ್ಲಿ ಎಲ್ಲ ಕಡೆ ಹುಡುಕಿದಾಗ ನಮ್ಗೆ ಸಿಕ್ಕಲಿಲ್ಲ ಫ್ಲೋಟಿಂಗ್ ಸ್ಟೋನ್ ಎಲ್ಲಿ ಅಂತ. ಕೊನೆಗೆ ನಮ್ಗೆ ಸಿಕ್ಕಿದ್ದು ಸೊ ಇಲ್ಲಿ ನೋಡಿ, ಫ್ಲೋಟಿಂಗ್ ಸ್ಟೋನ್, ತೇಲುವ ಕಲ್ಲು. ಸೊ ಇದು ರಾಮ ಸೇತು ಮಾಡಿರೋಂಥದ್ದು ಇದೇ ಸ್ಟೋನ್ಸಿಂದ. ಅಕ್ಕ ಬ್ರಿಡ್ಜ್ ನನಗನ್ಸೋ ಪ್ರಕಾರ ಇದು ಯಾರು ತೋರಿಸಿಲ್ಲ ಅನಿಸುತ್ತೆ. ಇದನ್ನು ಟ್ರ್ಯಾಕ್ನ ಎಲ್ಲ ನನಗನ್ಸೋ ಪ್ರಕಾರ ನಾನು ಮಾತ್ರ ತೋರಿಸ್ತಾ ಇರೋದು. ನೋಡಿ, ರಾಮೇಶ್ವರಮಲ್ಲಿ ಕೋದಂಡರಾಮ ಟೆಂಪಲಲ್ಲಿರುವಂತಹ ಫ್ಲೋಟಿಂಗ್ ಸ್ಟೋನ್. ದೊಡ್ಡದು ನೋಡು ಫ್ಲೋಟಿಂಗ್ ಸ್ಟೋನ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಪರ್ಯಾಸ ಏನಂದರೆ ಅಲ್ಲಿ ಉಳ್ಕೊಂಡಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲ್ಲ, ಆ ಸ್ಟೋನ್ ಹತ್ರ ಹೋಗಲ್ಲ ಯಾರೂ. ದೊಡ್ಡದಿದೆ, ಆ್ಯಕ್ಚುಲಿ ತೋರಿಸ್ಲಿಲ್ಲ ಅವರು. ಅಲ್ಲಿ ಬಿದ್ದೋಗಿರೋ ಚರ್ಚ್ ಹತ್ರ ಹೋಗ್ತಾರೆ ಎಲ್ಲರೂ. ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿರ್ಬಿಟ್ಟು ನಾನು ಇವಾಗ ಚರ್ಚ್ ಹತ್ರನೇ ಹೋಗ್ತಾ ಇದ್ದೀನಿ. ಇದೇ ವಿಪರ್ಯಾಸ. ಇದು ಭಾರತದ ಕಟ್ಟ ಕಡೆಯ ಹಳ್ಳಿ. ಬಟ್ ಇನ್ನೊಂದು ಅರ್ಥ ಆದರೆ ಇದು ಭಾರತದ ಮೊಟ್ಟ ಮೊದಲ ಹಳ್ಳಿ, ಸ್ಟಾರ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ಒಂದು ಶ್ರೀಲಂಕಾ ಬಾರ್ಡರ್. ಇದು ಧನುಷ್ಕೋಡಿ. ಇದು ಈಗ ಚರ್ಚ್ ಹತ್ರ ಹೋಗ್ತಾಯಿದೆ. ಸಾರಿ, ಚರ್ಚಲ್ಲ, ಇದು ಅಳಿದು ಉಳಿದೋಗಿರುವಂತಹ ರೈಲ್ವೆ ಸ್ಟೇಷನ್, ರೈಲ್ವೆ ಬ್ರಿಡ್ಜ್ ಹತ್ರ ಹೋಗ್ತಾಯಿದ್ದೀವಿ ಈಗ. ಆ್ಯಕ್ಚುಲಿ ಇಲ್ಲಿ ಸೈಕ್ಲೋನ್ ಆಯ್ತಲ್ಲ, 200 ಜನ ಸತ್ತೋದ್ರು 1964. ಇದೇ ಅದು ರೈಲ್ವೆ ಸ್ಟೇಷನ್. ಫ್ಲೋಟಿಂಗ್ ಆಯಿತು. ಬಿದ್ದು ಮತ್ತೆ ಉಳಿತಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಟೂರಿಸ್ಟ್ ಯಾರು ಬರಲ್ಲ. ಆ್ಯಕ್ಚುಲಿ ಎಲ್ಲರೂ ಕೂಡ ಇಲ್ಲಿ ಬರಲ್ಲ. ಇಲ್ಲಿ ಬಂದರೆ ಬಿದ್ದೋಗಿರೋ ರೈಲ್ವೆ ಸ್ಟೇಷನ್ ನೋಡ್ತಾರೆ. ಮತ್ತೆ ಹೇಳ್ತೀನಿ, ಕಣ್ಣಿಗೆ ಕಾಣಿಸೋದು ಒಂದು ಚರ್ಚು, ಸೀದಾಲ್ಗೆ ಹೋಗ್ತಾರೆ. ಇಲ್ಲಿ ದೇವಸ್ಥಾನ ಬಿದ್ದರೂ ಪರವಾಗಿಲ್ಲ, ಮತ್ತೆ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಿದ್ದಾರೆ. ಶಿವ ದೇವಸ್ಥಾನ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ರೈಲ್ವೆ ಸ್ಟೇಷನ್ ಹತ್ರ ಬಂದಾಗ ದಯವಿಟ್ಟು ಕಡೆ ಬನ್ನಿ, ಬ್ಯೂಟಿಫುಲ್ ಆಗಿದೆ. ಆದರೆ ತುಂಬ ರೇರ್ ಆಗಿ ಒಂದು ಕಡೆ ಇದೆ, ಅಲ್ಲಿ ದುಡ್ಡು ಕೊಟ್ಟು ನಾವು ಫ್ಲೋಟಿಂಗ್ ಸ್ಟೋನ್ನ ಟಚ್ ಮಾಡಬೇಕು, ಇಟ್ಕೋಬೇಕು. ಬಟ್ ಇಲ್ಲಿ ಫ್ರೀಯಾಗಿ ನೋಡ್ಬೋದು. ಓಕೆ, ಈಗ ಪೂಜೆ ಆಗಲಿ, ಮಾತು ಮುಂದುವರ್ಸೋಣ. ಈ ಫ್ಲೋಟಿಂಗ್ ಸ್ಟೋನ್ ಇಡೀ ರಾಮೇಶ್ವರಂದಲ್ಲಿ ಎಲ್ಲ ಕಡೆ ಹುಡುಕಿದಾಗ ನಮ್ಗೆ ಸಿಕ್ಕಲಿಲ್ಲ ಫ್ಲೋಟಿಂಗ್ ಸ್ಟೋನ್ ಎಲ್ಲಿ ಅಂತ. ಕೊನೆಗೆ ನಮ್ಗೆ ಸಿಕ್ಕಿತ್ತು. ಸೊ ಫ್ಲೋಟಿಂಗ್ ಸ್ಟೋನ್, ತೇಲುವ ಕಲ್ಲು. ನನಗಂತೂ ಏನೋ ಖುಷಿ. ಮೊದಲನೇದು ಯಾರು ಜನ ಇಲ್ಲ ಅಂತ. ತೃಪ್ತಿ ಆಗೋಷ್ಟು ಕಣ್ಣಿಂದ ಆ ಫ್ಲೋಟಿಂಗ್ ಸ್ಟೋನ್ ನೋಡ್ಕೊಂಬೋಣ, ಡೀಟೈಲ್ ಆಗಿ ಒಳ್ಳೆ ಸೈಂಟಿಸ್ಟ್ ರೇಂಜಲ್ಲೆಲ್ಲ ರಿಸರ್ಚ್ ಮಾಡೋಣ ಅನ್ನೋ ಥರ ಇತ್ತು. ನನಗೆ ಅನುಮಾನ ಇದ್ದಿದ್ದು ಎಲ್ಲ ಚಿಕ್ಕದಿಟ್ಟಿದ್ದಾರಲ್ಲ ದೊಡ್ಡದೆಲ್ಲಿ ಅಂತ. ಆದರೆ ಪುರೋಹಿತರು ಹೇಳಿದ್ರು ಇದೆ ಅಂತ. ಆ್ಯಕ್ಚುಲಿ ಆ ಜಾಗ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗೋಣ. ಬಟ್ ಭಾಳ ಖುಷಿ ಆಯ್ತಪ್ಪ, ಯಾಕಂದರೆ ಜನ ಇಲ್ಲ. ಜನ ಇದ್ರೇನು ಗೊತ್ತಾ, ಹಿಡ್ಕೊಳಕ್ಕೆ ಬಿಡಲ್ಲ, ನೆಕ್ಸ್ಟ್ ಅಂತ ಹೇಳ್ತಿರ್ತಾರೆ. ಬಟ್ ಇವಾಗ ನೋಡಿದ್ವಿ
ಓಕೆ, ನಾನು ದೊಡ್ಡದು ಕೇಳಿದೆ ಆ್ಯಕ್ಚುಲಿ. ಕರ್ಕೊಂಡು ಹೋದ್ಮೇಲೆ ಶಾಕ್ ಆಯಿತು. ಎಷ್ಟು ದೊಡ್ಡದಿತ್ತು ಗೊತ್ತಾ, ಬೇಲಿ ಕಾಂಪೌಂಡ್ ಹತ್ರ ಇಟ್ಕೊಂಡಿದ್ದಾರೆ. ಈ ಕಾಂಪೌಂಡಲ್ಲಿ ಕಸ ಥರ ಬಿಸಾಕ್ಬಿಟ್ಟಿದ್ದಾರೆ. ಅದು ಹೇಳಿದ್ರು ಫೋಟೋ ವಿಡಿಯೋ ಮಾಡಬೇಡಿ ಅಂತ. ಹೌದು, ಇದೆಲ್ಲ ಸಂರಕ್ಷಣೆ ಮಾಡಬೇಕು. ಯಾವ ಕಾರಣಕ್ಕೆ ಮಾಡಬೇಡಿ ಅಂತ ಹೇಳಿದ್ರು ಗೊತ್ತಿಲ್ಲ. ಹೇಳಿದ್ರು ಕಳಿಸ್ತಾ ಫೋಟೋ ನಹಿ. ನಂಗೆ ತಮಿಳು ಬರಲ್ಲ, ಹಿಂದಿನೂ ಬರಲ್ಲ. ತಮಿಳು, ಇಂಗ್ಲೀಷ್, ಕನ್ನಡ ಎಲ್ಲ ಮಿಕ್ಸ್ ಮಾಡಿ ಹೊಡಿತಾ ಇದ್ದೆ. ಓಕೆ, ಮುಂದುವರ್ಸೋಣ. ನೋಡಿ, ಅಳಿದು ಉಳಿದಿರುವಂತಹ ರೈಲ್ವೆ ಸ್ಟೇಷನ್. ಗಾಳಿ ಜಾಸ್ತಿ ಇತ್ತು, ಬಿಸಿಲು ಜಾಸ್ತಿ ಇತ್ತು. ನಾನು ಏನು ಹೇಳಕ್ ಕೊಟ್ಟಿದ್ದೆ ಅಂದರೆ ಆ್ಯಕ್ಚುಲಿ ಅಲ್ಲಿ ಅಳಿದು ಉಳಿದಿರುವಂಥದ್ದು ಅಂದರೆ 1964 ಇಸ್ವಿನಲ್ಲಿ ಇದು ರೈಲ್ವೆ ಸ್ಟೇಷನ್ ಆಗಿತ್ತು. ಜನ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೋತಿದ್ರು, ಟಿಕೆಟ್ ತಗೋತಾ ಇದ್ರು, ಟ್ರೈನ್ ಹೋಗ್ತಾ ಇದ್ರು ಟ್ರೈನ್ಗೆ. ಓಕೆ, ರೈಲ್ವೆ ಟ್ರ್ಯಾಕ್ ಎಲ್ಲಿದೆ, ಎಲ್ಲಿ ಮುಚ್ಚೋಗಿದೆ ಅಂತ ಪ್ರಶ್ನೆ ಕಾಡ್ತಾ ಇತ್ತು. ಆಗ ಒಬ್ರು ಸಿಕ್ಕಿದ್ರು, ಅವ್ರ ದಾರಿ ತೋರಿಸಿದ್ರು. ನನಗೆ ಮುಳುಗೋಗಿದ್ಯಾ ಅಥವಾ ಏನಾಗಿದ್ದು ಗೊತ್ತಿರಲಿಲ್ಲ. ಇಲ್ಲಿ ಅವತ್ತು ಅಷ್ಟು ದೊಡ್ಡದಾದಂತಹ ಒಂದು ಅನಾಹುತ ಆದಾಗ ನೋಡಿ ಕೇಳ್ತಾ ಅಂದರ್ ಬಹಾರ್ ಬಿಟ್ಟು ಓಕೆ, ಅಲ್ಲಿ ಟ್ರ್ಯಾಕ್ ಇದೆ ಅಂತ ಹೇಳ್ತಾರೆ ನಮ್ಗೆ. ಇವಾಗ ನನಗನ್ಸೋ ಪ್ರಕಾರ ಇದು ಯಾರು ತೋರಿಸಿ ಅನ್ಸುತ್ತೆ ಇದನ್ನ. ಹೌದು ಗುರು, ಟ್ರ್ಯಾಕ್ನ ಎಲ್ಲ ನನಗನ್ಸೋ ಪ್ರಕಾರ ನಾನು ತೋರಿಸ್ತಿರೋದು. ನನಗನ್ಸೋ ಪ್ರಕಾರ ಈ ಟ್ರ್ಯಾಕ್ ಯಾರು ತೋರಿಸಿದ್ರು ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ತುಂಬ ವಿಡಿಯೋ ನೋಡಿದ್ದೀನಿ. ಬಟ್ ಇದೇ ಟ್ರ್ಯಾಕ್. ಸೊ ಅನಾಹುತ ಆದಾಗ 200 ಜನ ಪಾಪ ಮಲ್ಗಿದ್ರಲ್ಲ, ಹಾಗೆ ಸತ್ತೋಗ್ಬಿಟ್ರು ನೀರಲ್ಲಿ. ರೈಲ್ವೆ ಸ್ಟೇಷನ್ 200 ಜನ ಬಲಿ ಪಡೆದಂತಹ ಜಾಗ ಇದು. ಪಾಪ ಇಲ್ಲಿ ಇಳ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಇನ್ನೇನು ವಿಶೇಷ ಅಂದರೆ ಇಲ್ಲಿ ರಾತ್ರಿ ಹೊತ್ತು ಕರೆಂಟ್ ಇಲ್ಲದೆ ಇರುವಂಥ ಒಂದು ಊರು. ಹೌದು, ಏನು ಕರೆಂಟ್ ಇರಲ್ಲ ಅಂದರೆ ಆ್ಯಕ್ಚುಲಿ ಇಲ್ಲಿ ಬಾರ್ಡರ್ ಇಶ್ಯೂ ಅಲ್ವಾ, ಇದು ಬಾರ್ಡರ್ ಇದು ಶ್ರೀಲಂಕಾಗೆ. ಸೊ ಅಲ್ಲಿ ಶ್ರೀಲಂಕಾದವ್ರಿಗೆ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಕರೆಂಟ್ ಇರಲ್ಲ. ಡೇ ಮತ್ತು ನೈಟ್ ಇರಲ್ಲ. ಆದರೂ ಸೋಲಾರ್ ಬಳಸ್ತಾರೆ, ಲೈಟ್ ಇರಬಹುದು ಸ್ಟೇಷನು. ಬಟ್ ಮೀನುಗಾರರು ಮಾತ್ರ ಇರಬೇಕು. ಸಂಜೆ 6 ಗಂಟೆ ಮೇಲೆ ಅಲೋ ಮಾಡಲ್ಲ. ವಿಪರ್ಯಾಸ ಏನಂದರೆ ಅಲ್ಲಿ ಉಳ್ಕೊಂಡಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲ್ಲ, ಆ ಸ್ಟೋನ್ ಹತ್ರ ಹೋಗಲ್ಲ ಯಾರು. ದೊಡ್ಡದಿದೆ ಆ್ಯಕ್ಚುಲಿ, ತೋರಿಸ್ಲಿಲ್ಲ ಅವರು. ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಅನಿಸುತ್ತೆ. ಅಲ್ಲಿ ಬಿದ್ದೋಗಿರೋ ಚರ್ಚ್ ಹತ್ರ ಹೋಗ್ತಾರೆ ಎಲ್ಲರೂ. ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿರ್ಬಿಟ್ಟು ನಾನು ಇವಾಗ ಚರ್ಚ್ ಹತ್ರನೇ ಹೋಗ್ತಾ ಇದ್ದೀನಿ. ಇದೇ ವಿಪರ್ಯಾಸ. ಕರೆಕ್ಟ್ ಗುರು. ಓಕೆ, ಇದು ಧನುಷ್ಕೋಡಿಗೆ ಹೋಗುವಂಥ ರೋಡ್ ಇದು. ಅದು ಲೈಟ್ ಹೌಸ್ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈಗ ನಾವು ಚರ್ಚ್ ಹತ್ರ ಹೋಗೋಣ. ಅಲ್ಲೇನಿಲ್ಲ ಆ್ಯಕ್ಚುಲಿ, ಎಲ್ಲ ಮುರಿದೋಗಿದೆ, ಬಿದ್ದೋಗಿದೆ. ಬ್ರಿಟಿಷ್ರು ಕಟ್ಟಿರುವಂಥ ಚರ್ಚು ಆ್ಯಕ್ಚುಲಿ ಇದು. ನೋಡಿ, ವ್ಯಾಪಾರ ವಹಿವಾಟೆಲ್ಲ ನಡೆಸ್ತಿದ್ರು. ಆವಾಗ ಒಂದು ಟ್ರೈನ್ ಎಲ್ಲ ಬರಬೇಕಾದ್ರೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ರಂತೆ. ಆ್ಯಕ್ಚುಲಿ ಇದು ನಮ್ಮ ಹಾಸನ ಜಿಲ್ಲೆ ಹತ್ರ ಇದೆಲ್ಲ ಶೆಟ್ಟಿಹಳ್ಳಿ ಚರ್ಚು, ಆ ಥರ ಕಾಣಿಸುತ್ತೆ. ಅದು ಇನ್ನೂ ದೊಡ್ಡದಿದೆ ಆ್ಯಕ್ಚುಲಿ, ನೀರಲ್ಲಿ ಮುಳುಗೋಗುತ್ತೆ. ಇದು ಸಮುದ್ರದ ಪಕ್ಕದಲ್ಲಿರೋದು. 1964 ಅನಾಹುತ ಆದಮೇಲೆ ಈ ಒಂದು ಧನುಷ್ಕೋಡಿಯ ಪಟ್ಟಣನೇ ಇಲ್ಲ, ನಿರ್ನಾಮ ಆಗೋಯ್ತು ಕಂಪ್ಲೀಟ್. ಆ ಊರಿನ ನಾಶ ಆಯಿತು. ಈ ಚರ್ಚ್ ನೋಡ್ಕೊಂಬನ್ನಿ. ನೋಡಿ, ರಾಮೇಶ್ವರಮಲ್ಲಿ ಕೋದಂಡರಾಮ ಟೆಂಪಲಲ್ಲಿರುವಂತಹ ಫ್ಲೋಟಿಂಗ್ ಸ್ಟೋನ್, ಅದು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿದೆ ದೊಡ್ಡದು ನೋಡಿ ಫ್ಲೋಟಿಂಗ್ ಸ್ಟೋನ್. ನಿಮ್ಮದು ಹೌದು. ಓಕೆ, ಚಲೋ అటువంటి అప్పుడు అట్లా తేలినాయి.
ಅಯ್ಯೋ 1 ಅವರ್ ತಗೋತಾ ಇದ್ದಾರೆ. ಇಲ್ಲಿ ಬಿಡು ಪರವಾಗಿಲ್ಲ. ಇಟ್ಕೊ ನನ್ನೊಂದು ವೀಡಿಯೋ ಮಾಡಿ ಹಿಂಗೆ ಹೋಗಿ ವಾಪಸ್ ಬಂದ್ಬಿಡು. आप क्या कर रहे हो? नाच चल अरे यार पीछे देखो. चलो 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 ಉಳಿಸು ಮತ್ತೆ ಮತ್ತೆ जय श्री राम. ಜೈ ಶ್ರೀರಾಮ್. ಅದ್ಭುತ ಆ್ಯಕ್ಚುಲಿ. ಸೊ ಇದಾದ್ಮೇಲೆ ಚಿಕ್ಕದೊಂದು ದೊಡ್ಡದು. ಅಲ್ಲಿ ನಾನು ದೇವಸ್ಥಾನದ ಹತ್ರ ಫ್ರೀಯಾಗಿ ಕೈಲಿ ಇಟ್ಕೊಂಡಿದ್ದೆ ಅಲ್ಲ, ಇಲ್ಲಿ ಕಾಸು ಗುರು, ಇಲ್ಲಿ ಟಿಕೆಟ್ ಇಲ್ಲಿ ಐ ಥಿಂಕ್ 20-30 ರೂಪಾಯಿ ಇರಬೇಕು ಅನ್ಸುತ್ತೆ. ತುಂಬ ಜನ ಅಲ್ಲಿ ಫ್ರೀ ಇದೆ, ಬಟ್ ಅಲ್ಲಿ ಹೋಗಲ್ಲ ಜನ. ಇಲ್ಲಿ ಕೋದಂಡರಾಮ ಟೆಂಪಲ್ ಹತ್ರ ತೇಲ್ತಾ ಇದೆ. ಸ್ವಲ್ಪ ವೆಯ್ಟ್ ಇತ್ತು ಆ್ಯಕ್ಚುಲಿ, ವೆಯ್ಟ್ ಇಲ್ಲ ಅಂತ ಹೇಳ್ತಾರೆ, ಬಟ್ ವೆಯ್ಟ್ ಇತ್ತು, ತುಂಬ ಡಿಫ್ರೆಂಟ್ ಇದೆ. ಓಕೆ, ರಾಮೇಶ್ವರಂಗೆ ಹೋದಾಗ ಈ ಥರ ಒಂದು ಅದ್ಭುತವಾದಂತಹ ಒಂದು ಜಾಗಗಳಿದೆ, ನೋಡ್ಕೊಂಬನ್ನಿ. ಸುತ್ತ ನೀರು, ಮಧ್ಯದಲ್ಲಿ ಈ ಒಂದು ಕೋದಂಡರಾಮ ಟೆಂಪಲ್ ಇದೆ. ಮತ್ತೆ ಸಿಗ್ತೀನಿ. ನಮ್ಮ ಬೆಂಗಳೂರು ಟಿವಿನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೀವಿ. ಮಾಮೂಲಿ ಗೊತ್ತಲ್ಲ. ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಹಾಂ, ಬೆಲ್ ಬಟನ್ ಒತ್ತಿ.